ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ಅರವಿಂದನ ಅವಾಂತರ. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಕೃಷಿ ತಾಪಂಡಾಗೆ ರಿಯಲ್ ಎಸ್ಟೇಟ್ ಉದ್ಯಮಿ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಕಿರುಕುಳ ನೀಡಿದ್ದಾರೆ ಅನ್ನೋದು ಕಳೆದ ವರ್ಷ ನವೆಂಬರ್ನಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಆದರೆ ಕೇವಲ 2 ತಿಂಗಳು ಕಳೆಯುವಷ್ಟರಲ್ಲಿ ಈಗ ಅದೇ ಉದ್ಯಮಿ, ಮಾಜಿ ಪ್ರಿಯಕರ ಅರವಿಂದ್ ರೆಡ್ಡಿಗೆ ನಟಿ ಕೃಷಿ ತಾಪಂಡ ತನ್ನ ಬಾಯ್ ಫ್ರೆಂಡ್ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿಸಿದ್ದಾರೆ ಅನ್ನೋ ಬಿಗ್ ಸುದ್ದಿ ಜೋರು ಸದ್ದು ಮಾಡ್ತಿದೆ. ನನ್ನ ವೈಯಕ್ತಿಕ ವಿಷಯ ಈಗ ಸಾರ್ವಜನಿಕವಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದುಃಖ ತೋಡಿಕೊಂಡಿದ್ದ ಕೃಷಿ ತಾಪಂಡ ಬಾಯ್ ಫ್ರೆಂಡ್ ಮೂಲಕ ಬ್ಲ್ಯಾಕ್ ಮೇಲ್ ಕೃಷಿ ಮಾಡಿ ಈಗ ಕಂಬಿ ಎಣಿಸೋ ಭೀತಿಯಲ್ಲಿದ್ದಾರೆ ಎನ್ನಲಾಗ್ತಿದೆ. ಏನಿದು ಬ್ಲ್ಯಾಕ್ ಮೇಲ್ ಕೃಷಿ ಸ್ಟೋರಿ ಅಂತೀರಾ? ಈ ಸ್ಟೋರಿ ನೋಡಿ. ಮಾಜಿ ಪ್ರಿಯಕರನಿಗೆ ಕೃಷಿ ತಾಪಂಡ ಬ್ಲ್ಯಾಕ್ ಮೇಲ್, ಬಾಯ್ ಫ್ರೆಂಡ್ ಮೂಲಕ ಬೆದರಿಕೆ ಲೆಟರ್ ಕೊರಿಯರ್. ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಮತ್ತು ಉದ್ಯಮಿ ಅರವಿಂದ್ ರೆಡ್ಡಿ ನಂಟಿನ ಹಳೆ ಪ್ರಕರಣ ಈಗ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ತನ್ನ ಮಾಜಿ ಪ್ರಿಯಕರ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕಿರುಕುಳದ ಕಂಪ್ಲೇಂಟ್ ಮಾಡಿ ಗೋಳಾಡಿದ್ದ ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಕೇವಲ 2 ತಿಂಗಳು ಕಳೆಯುವಷ್ಟರಲ್ಲೇ ತನ್ನ ಬಾಯ್ ಫ್ರೆಂಡ್ ಮೂಲಕ ಅದೇ ಮಾಜಿ ಪ್ರಿಯಕರನಿಗೆ ದುಡ್ಡು ಕೊಡುವಂತೆ ಬ್ಲ್ಯಾಕ್ ಮೇಲ್ ಮಾಡಿಸಿ ಈಗ ಅಂಧರಾಗೋ ಭಯದಲ್ಲಿದ್ದಾರೆ. ಚಂದನವನದಲ್ಲಿ 1-2 ಚಿತ್ರಗಳನ್ನು ಮಾಡಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಸುದ್ದಿಯಾಗಿದ್ದ ಕೃಷಿ ತಾಪಂಡ ಈಗ ವೈಯಕ್ತಿಕ ವಿಚಾರವಾಗಿ ಹೈ ಡ್ರಾಮಾಗಳ ಮೂಲಕ ಹೆಚ್ಚು ಸುದ್ದಿಯಾಗುತ್ತಿದ್ದಾರೆ. ಈ ಹಿಂದೆ ಕೃಷಿಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ಉದ್ಯಮಿ ನಿರ್ಮಾಪಕ ಅರವಿಂದ್ ರೆಡ್ಡಿಯನ್ನ ಬಂಧಿಸಲಾಗಿತ್ತು. ನಂತರ ಬೇಲ್ ಪಡೆದು AVR ರಿಲೀಸ್ ಆಗಿದ್ರು. ನಂತರ ಅನೇಕ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿದ್ದವು. ಕೃಷಿ ತಾಪಂಡಾಗೆ ದುಬಾರಿ ಕಾರ್, ಲಕ್ಷಾಂತರ ಮೌಲ್ಯದ ಗಿಫ್ಟ್ ನೀಡಿದ್ದೇನೆ, ಆಕೆ ನನಗೆ ಮೋಸ ಮಾಡಿ ಈಗ ಬೇರೆಯವನ ಜೊತೆ ಫಾರಿನ್ ಟ್ರಿಪ್ ಮಾಡ್ತಿದ್ದಾಳೆ ಅಂತ ಉದ್ಯಮಿ AVR ಆರೋಪ ಮಾಡಿದ್ದಾರೆ. ಸುಮಾರು ಒಂದು ವರ್ಷ ಜೊತೆಯಲ್ಲಿದ್ವಿ. 2023 ಮಾರ್ಚ್ 28ನೇ ತಾರೀಕು ನಾನು ಆ್ಯಕ್ಚುಲಿ ಆ ಹುಡುಗಿನ ಭೇಟಿಯಾಗಿದ್ದು. ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇನಾಗ್ರಲ್ ಫಂಕ್ಷನ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ನಾವು ಕರೆದಿದ್ವಿ. ಕರೆದ ನಂತರ ಅವರು ಬಂದು ಪರ್ಫಾರ್ಮ್ ಮಾಡಿದ್ರು. ಆನಂತರ ಹಾಗೆ ಒಂದು ಬಾಂಡಿಂಗ್ ಡೆವಲಪ್ ಆಯಿತು. ಡೆವಲಪ್ ಆಗಿದ ನಂತರ 3 ದಿನ ಆಗಿದ್ದಂಥವ್ರು ಸುಮಾರು ಒಂದು 7 ದಿನ ಇದ್ದರು. 7 ದಿನ ಇದ್ದ ಮೇಲೆ ನಾವು ಒಬ್ಬರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದ್ವಿ ಅಂತ ಒಂದು ಫೀಲಿಂಗ್ ಬಂತು. ಆಮೇಲೆ ಅಲ್ಲಿಂದ ಮಾಲ್ಡೀವ್ಸ್ ಜೊತೆಯಲ್ಲೇ ಹೋದ್ವಿ. ಮಾಲ್ಡೀವ್ಸಿಂದ ವಾಪಸ್ ಶ್ರೀಲಂಕಾನಲ್ಲಿ ನಾನು ರೆಸಾರ್ಟಲ್ಲಿ ಬಂದು 3 ದಿನ ಅಲ್ಲಿದ್ದು ವಾಪಸ್ ಇಂಡಿಯಾಗೆ ಬಂದ್ವಿ. ಇಂಡಿಯಾಗೆ ಬಂದ ಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಆದ್ವಿ. ತುಂಬ ಕ್ಲೋಸ್ ಆದಮೇಲೆ ಮದುವೆಗೆ ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಮದುವೆ ಫೈನಲೈಸ್ ಮಾಡ್ಕೊಂಡ್ವಿ. ಆನಂತರ ಹುಡುಗಿಗೆ ಸುಮಾರು ಜಾಗಗಳಿಗೆ ಟ್ರಿಪ್ಸ್ಗೆ ಅಂತ ಹೋಗಬೇಕು ಅಂದ್ಲು. ಅವಳಿಗೆ ಏನು ಇಷ್ಟ ಬರ್ತಾಯಿತ್ತು ಅದೆಲ್ಲ ಮಾಡ್ತಾಯಿದ್ಲು. ಇನ್ಫ್ಯಾಕ್ಟ್ ನಾನು ಜೊತೆನಲ್ಲಿ ಹೋಗ್ತಾ ಇರಲಿಲ್ಲ. ಆ ಮಧ್ಯದಲ್ಲಿ ಅವಳ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾರೆ. ಬಟ್ ಆ ಹುಡುಗನ ಜೊತೆ ಸ್ವಲ್ಪ ಜಾಸ್ತಿ ಇಂಟ್ರ್ಯಾಕ್ಷನ್ನು ಮತ್ತು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು 2-3 ಜಾಗಕ್ಕೆ, ಗೋವಾಗೆ ಮತ್ತು ಟ್ಯಾನ್ಜಾನಿಯಾಗೆ ಎಲ್ಲ ಜೊತೆಯಲ್ಲಿ ಟ್ರಾವೆಲ್ ಮಾಡಿರೋದು ನನಗೆ ಅವ್ರ ಫ್ರೆಂಡೇ ಒಬ್ಬರು ನನಗೆ ಇಂಟಿಮೇಷನ್ ಕೊಟ್ಟರು. ಅದು ಕೊಟ್ಟಾಗ ನಾನು ಅವ್ರನ್ನ ಕೇಳಿದೆ ಏನಿದು ಅಂತ. ಕೇಳಿದಾಗ ನಾನು ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ, ನಿನಗೆ ಜವಾಬು ಕೊಡೋ ನೆಸೆಸಿಟಿ ಇಲ್ಲ ನನಗೆ ಅಂತ ಹೇಳಿ ನಾವು ದೂರ ಆಗಿದ್ದು. ಇವತ್ತಿನ ದಿನ ಏನು ಪರಿಸ್ಥಿತಿ ಇದೆ ಅಂದರೆ, ನೀವು ನನ್ನ ಮೇಲೆ ದೂರು ದಾಖಲು ಮಾಡಿದ್ಮೇಲೆ ನಾನು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅನ್ನೋದನ್ನು ಸಾಬೀತು ಮಾಡಬೇಕು. ನಾನು ಕೊಟ್ಟಿರೋದು ಇಲ್ಲ ತೊಗೊಂಡಿರೋದು ಇಲ್ಲ ಕೊಡಿಸಿರೋದು ಅದೆಲ್ಲ ಹೌದು, ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಪ್ರೀತಿಯಿಂದ ಮಾಡಿದ್ವಿ, ಎದೆಯಿಂದ ಮಾಡಿದ್ದೀವಿ, ಹಾರ್ಟ್ಫುಲಿ ಡನ್. ಅದ್ರ ಬಗ್ಗೆ ಇವತ್ತು ಯಾರು ನನಗೆ ಬೇಕಾಗೂ ಇಲ್ಲ, ನಾನು ಕೇಳ್ತಾನೂ ಇಲ್ಲ. ಬಟ್ ನೀವು ನನ್ನ ಮೇಲೆ ಒಂದು ಅಲಿಗೇಷನ್ ರೇಸ್ ಮಾಡಿದ್ಮೇಲೆ ಆ ಅಲಿಗೇಷನನ್ನು ನಾನು ಹೆಂಗೆ ಡಿಸ್ಪ್ರೂವ್ ಮಾಡಬೇಕು ಅಂದರೆ, ನಾನು ಮಾಡಿರೋದು ಸಹ ಹೇಳ್ಕೋಬೇಕಲ್ವ. ನಾನು ಹೇಳ್ಕೊಂಡಿಲ್ಲ ಅಂದರೆ ಅದು ನಾಳೆ ತಪ್ಪಾಗತ್ತೆ, ನಾನೇ ಮಾಡಿರೋದು ತಪ್ಪು ಅನ್ನೋದು ತಪ್ಪಾಗತ್ತೆ. ಅದರಿಂದ ಹೇಳ್ಕೊತಾ ಇದ್ದೀನಿ ಹೊರತು ಅದು ಬಿಟ್ಟರೆ
ನಾವು ಮಾಡಿರೋದನ್ನು ಹೇಳ್ಕೋಬೇಕು ಅಂತ ಯಾವತ್ತೂ ನಾವು ಹೇಳ್ಕೊತಾ ಇಲ್ಲ. ಈ ವೇಳೆ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದರು ಕೃಷಿ ತಾಪಂಡ. ಕಳೆದ ಕೆಲವು ದಿನಗಳು ನನಗೆ ತುಂಬಾ ಭಾರವಾಗಿದ್ವು. ನನ್ನ ವೈಯಕ್ತಿಕ ವಿಷಯ ಈಗ ಸಾರ್ವಜನಿಕವಾಗಿದೆ. ಪೊಲೀಸರು, ಕಾನೂನು, ಮಾಧ್ಯಮ ಮತ್ತು ಅನೇಕ ಜನರ ಬೆಂಬಲ ಸಿಕ್ಕಿದ್ದಕ್ಕೆ ನಾನು ಕೃತಜ್ಞೆ. ಆದರೆ ಕೆಲವರು ಇನ್ನೂ ದುಃಖ ಕೊಡೋ ರೀತಿಯಲ್ಲೇ ಅರ್ಥವಿಲ್ಲದಂತೆ ಮಾತನಾಡುತ್ತಿದ್ದಾರೆ. ಎಲ್ಲರೂ ನನ್ನನ್ನ ನಂಬಲೇಬೇಕು ಅಥವಾ ಬೆಂಬಲಿಸಲೇಬೇಕು ಅನ್ನೋ ನಿರೀಕ್ಷೆ ನನಗಿದೆ ಎಂದಿದ್ದಾರೆ. ಆದರೆ ಯಾರನ್ನಾದರೂ ಕೆಡವೋ, ಕೀಳು ಮಾತನಾಡೋ ಹಕ್ಕು ಯಾರಿಗೂ ಇಲ್ಲ. ಸೋಷಿಯಲ್ ಮೀಡಿಯಾದ ದ್ವೇಷ, ಬುಲ್ಲಿಂಗ್ ಎಲ್ಲರೂ ತಾಳಲು ಸಾಧ್ಯವಾಗುವುದಿಲ್ಲ. ನನ್ನ ಸುರಕ್ಷತೆ, ನನ್ನ ಮನಶ್ಶಾಂತಿ ಮತ್ತು ನನ್ನ ಬದುಕಿಗಾಗಿ ನಾನು ಮಾಡಬೇಕಾದುದನ್ನೇ ಮಾಡಿದ್ದೇನೆ ಎಂದಿದ್ದಾರೆ. ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೇನೆ. ನನ್ನ ಜೊತೆ ನಿಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಂದು ಬರೆದುಕೊಂಡಿದ್ರು. ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಯೂ ಮಾತನಾಡಿ ತಮ್ಮಿಬ್ಬರ ಸಂಬಂಧದ ಬಗ್ಗೆ ಸಮಜಾಯಿಸಿ ನೀಡಿದ್ರು. ಫೇಸ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಐ ಆಮ್ ನಾಟ್ ಸಂಬಡಿ, ನಾನು ಯೂಶಲಿ ನನ್ನ ಪರ್ಸನಲ್ ಲೈಫ್ನ ಪಬ್ಲಿಕ್ ಆಗಿ ತಗೊಂಡ್ಬರೋದೇ ಇಲ್ಲ. ಇವಾಗ ನನಗೆ ಆಪ್ಷನ್ ಇಲ್ಲ. ಬಿಕಾಸ್ ತುಂಬಾ ಬರ್ತಾ ಇರೋದ್ರಿಂದ ನನ್ನ ಸೈಡ್ ಆಫ್ ಸ್ಟೋರಿ ಮಾತಾಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪಬ್ಲಿಕ್ ಅಲ್ಲಿ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂದ್ರೂ ಕೂಡ ಮಾತಾಡ್ಲೇಬೇಕಾಗುತ್ತೆ. ಅದೇ ಮ್ಯಾಮ್, ನನ್ಗೆ ಆಕ್ಚುಲಿ ಒಂದು 2 months ಇಂದ ಒಂದು ಲೆಟರ್ಸ್ಗಳು, ತುಂಬಾ ಹರಾಸಿಂಗ್ ಲೆಟರ್ಸ್, ತುಂಬಾ ಕೆಟ್ಟದಾಗಿ ಲೆಟರ್ಸ್ಗಳು ಬರ್ತಾ ಇತ್ತು. ನಮ್ಮ ಮನೆ ಓನರ್ಗಾಗ್ಲಿ ಅಥವಾ ನನ್ನ ಫ್ರೆಂಡ್ಸ್ಗಳಿಗಾಗ್ಲಿ ತುಂಬಾ ನನ್ನ ಬಗ್ಗೆ ಕೆಟ್ಟದಾಗಿ ಬರೆದು ಲೆಟರ್ಸ್ಗಳು ಬರ್ತಾ ಇತ್ತು. ಸೊ ಆ ಒಂದು ಪ್ರಕರಣದಲ್ಲಿ ನಾನು RR ನಗರ್ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು FIR ದರ್ಜೆ ಮಾಡಿದ್ದೆ. ಅಂಡ್ 2 years ಬ್ಯಾಕ್ ನಂದು ಅರವಿಂದ್ ಆಲ್ರೆಡಿ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅವ್ರನ್ನ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು, ಬಿಕಾಸ್ ಇಟ್ ವಾಸ್ ದ ಸೇಮ್ ಬಿಹೇವಿಯರ್ ಆವಾಗ್ಲೂ ಕೂಡ. ಸೊ ಅವ್ರನ್ನ ಒಂದು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕಿ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅಂಡ್ ಆ ಒಂದು ಇನ್ವೆಸ್ಟಿಗೇಷನ್ ಮೂಲಕ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಯ್ತು. ನಾನು ಅವ್ರು ಯಾವ ಮನೆನೂ ನನಗೆ ಕೊಡ್ಸಿಲ್ಲ. ಪ್ಲೀಸ್ ತೋಟಕ್ಕೆಲ್ಲಿ ನನ್ನ ಹೆಸರಲ್ಲಿ ಯಾವ್ದಾದ್ರು ಮನೆ ಇದ್ರೆ ಯಾವ ಕಾರೂ ನನಗೆ ಕೊಡ್ಸಿಲ್ಲ. ಅಫ್ಕೋರ್ಸ್ ಅವ್ರ ಕಾರ್ ಮಾಡ್ಸಿದ್ರಂತೆ. ಆ ಕಾರ್ನ ನಂಗೆ ತಗೊಬಂದು ತೋರ್ಸಿದಾರೆ ಕೂಡ, ನಿನ್ಗೋಸ್ಕರ ಮಾಡ್ಸಿರೋ ಕಾರು ಅಂತ ಹೇಳ್ಬಿಟ್ಟು. ಅವ್ರು ಯಾವ್ದೋ ಕಾರ್ನ ಎಷ್ಟೋ ಕೋಟಿ ಕೊಟ್ಟು ಕಸ್ಟಮೈಸ್ ಮಾಡಿ ತಗೊಂಡ್ಬಂದ್ರು ನಂಗೆ. ಬಟ್ ಆ ಕಾರ್ನ ನಾನು 5 ನಿಮಿಷನೂ ನನ್ನ ಹತ್ರ ಇಟ್ಕೊಂಡಿಲ್ಲ ಮ್ಯಾಮ್. ಹಾಗೇನೆ ವಾಪಸ್ ಕಳ್ಸಿ, ನನಗೆ ಬೇಡ ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ನಾನು ಕೊಡ್ಸಿ ಅಂತ ಹೇಳ್ಕೊಂಡು ಓಡಾಡೋದು ತಪ್ಪು. ಅವರ ಸ್ವಇಚ್ಛೆಯಲ್ಲಿ ಅವ್ರ ದುಡ್ಡು ಖರ್ಚು ಮಾಡಿ ಅವ್ರು ಮಾಡ್ಸಿರೋ ಕಾರ್ನ ನಾನು ಯೂಸ್ ಆದ್ರೂ ಮಾಡಿದಿನ ಇಲ್ಲ, ಒಂದು ಸತಿನೂ ಯೂಸ್ ಮಾಡಿಲ್ಲ. ಅವ್ರ ಅಣ್ಣನ್ಗೂ ಹೇಳಿ ಆ ಮನುಷ್ಯನ್ಗೆ ನೋ ಹೇಳೋದು ಆಗಲ್ಲ ಮ್ಯಾಮ್. ಯಾವುದೇ ವಿಷಯದಲ್ಲಾಗ್ಲಿ, ರಿಲೇಶನ್ಶಿಪ್ ಬಿಟ್ಬಿಡಿ, ನೀವು ಅವ್ರಿಗೆ ಏನೇನೆ ನನಗೆ ಸುತ್ತಮುತ್ತ ಎಲ್ಲರಿಗೂ ಅವ್ರು ಕೊಟ್ಟಿದ್ದನ್ನು ತಗೊಬೇಕು. ಆ ರೀತಿ ಅವರು ಆ ಕಾರ್ ಬೇಡ ಅಂದಾಗ್ಲೂ ಅವ್ರಿಗೆ ಕೋಪ ಬಂದಿತ್ತು. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಅವ್ರ ಅಣ್ಣನ ಜೊತೆನೂ ಕೂತ್ಕೊಂಡು ಮಾತಾಡಿ, ನನಗೆ ಇವಾಗ ಬೇಡ ಈ ಕಾರ್, ದಯವಿಟ್ಟು ನೀವು ಬ್ಯಾಂಗ್ಳೂರ್ ತಗೊಂಡ್ ಹೋಗಿ ಅಂತ ಹೇಳಿ. ನಾನು ಮೈಸೂರಲ್ಲಿ ಇದ್ದೆ ಅವಾಗ ಅಮ್ಮನ ಮನೆಯಲ್ಲಿ. ದಯವಿಟ್ಟು ವಾಪಸ್ ತಗೊಂಡ್ ಹೋಗಿ ಅಂತ ಹೇಳಿ ಕಳ್ಸಿದೀನಿ ಮ್ಯಾಮ್ ಆ ಕಾರ್ನ. ನನ್ನ ಹತ್ರ ಇಟ್ಕೊಂಡು ಇಲ್ಲ ಆ ಕಾರ್ನ. ಉದ್ಯಮಿ AVRಗೆ ಬ್ಲ್ಯಾಕ್ ಮೇಲ್. ಕೃಷಿ ಬಾಯ್ ಫ್ರೆಂಡ್ ವೈಶಾಖ್ ಅರೆಸ್ಟ್. ಬಾಯ್ ಫ್ರೆಂಡ್ ಬ್ಲ್ಯಾಕ್ ಮೇಲ್ ಲೆಟರ್. ಅಸಲಿ ಸತ್ಯ ಬಿಚ್ಚಿಡ್ತು ಫೋನ್. ಪೊಲೀಸರಿಂದ ಕೃಷಿಗೆ ನೋಟಿಸ್. ಅರೆಸ್ಟ್ ಆಗ್ತಾರಾ ನಟಿ ಕೃಷಿ ತಾಪಂಡ? ಇದೆಲ್ಲ ಮುಗಿದು 2 ತಿಂಗಳು ಕಳೆಯುವಷ್ಟರಲ್ಲೇ ಫುಲ್ ಸೀನ್ ಉಲ್ಟಾ ಆಗಿಬಿಟ್ಟಿದೆ. ಅದು ಗೊಳೋ ಅಂತ ಗೋಳಾಡ್ತಿದ್ದ ಕೃಷಿ ತಾಪಂಡ ಈಗ ತನ್ನ ಬಾಯ್ ಫ್ರೆಂಡ್ ವೈಶಾಖ್ ಮೂಲಕ ಅದೇ ಮಾಜಿ ಪ್ರಿಯಕರ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಬ್ಲ್ಯಾಕ್ ಮೇಲ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಎದುರಿಸುವಂತಾಗಿದೆ. ಉದ್ಯಮಿ ಅರವಿಂದ್ ರೆಡ್ಡಿಗೆ ಕೊರಿಯರ್ ಆಗಿರೋ ಲೆಟರ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆ ಹುಡುಗಿಯ ವಿಷಯವನ್ನ ಸೆಟಲ್ ಮಾಡೋಕೆ, ಇಲ್ಲಾಂದ್ರೆ ಈ ವಿಷಯವನ್ನ ಬಹಿರಂಗ ಪಡಿಸ್ತೀವಿ, ಈ ಹುಡುಗಿ ವಿಷಯ ಏನಾದ್ರೂ ಬಹಿರಂಗವಾದ್ರೆ ಆ ವೆಪನ್ ಡೀಲರ್ ನಿನ್ನ ಕತೆ ಮುಗಿಸ್ತಾರೆ, ಅವರು ಏಷ್ಯಾದಲ್ಲೇ ಬಿಗ್ ವೆಪನ್ ಡೀಲರ್ ಅನ್ನೋ ವಿಷಯ ನಿನಗೂ ಗೊತ್ತಿದೆ ಅಲ್ವಾ? ಇದೆಲ್ಲ ಹೊರಗೆ ಬರಬಾರ್ದು ಅಂದ್ರೆ ನಾಳೆ ಬೆಳಗ್ಗೆ ಜೆಂಟಲ್ಮ್ಯಾನ್ ವರ್ಕ್ಶಾಪ್ ಹತ್ರ ನಿನ್ನ ಡ್ರೈವರ್ ಬಳಿ 6 ರಿಂದ 7 ಕೋಟಿ ಹಣ ಕೊಟ್ಟು ಕಳುಹಿಸು, ಇಲ್ಲಾಂದ್ರೆ ಮುಂದಾಗೋದಕ್ಕೆಲ್ಲ ನಾನು ಹೊಣೆಯಲ್ಲ ಅಂತ ಟೈಪಿಂಗ್ ಮಾಡಿರೋ ಅನಾಮಧೇಯ ಲೆಟರ್ ಅರವಿಂದ್ ರೆಡ್ಡಿಗೆ ಬರೆಯಲಾಗಿದೆ.
ಹಣ ನೀಡುವಂತೆ ಬ್ಲಾಕ್ ಮೇಲ್ ಲೆಟರ್ ಬಂದಿರೋ ಬಗ್ಗೆ ಉದ್ಯಮಿ ಅರವಿಂದ್ ರೆಡ್ಡಿ ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಬಿಗ್ ಶಾಕ್ ಆಗಿದೆ. ಯಾಕಂದ್ರೆ ಬೆದರಿಕೆ ಪತ್ರ ಕಳಿಸಿದ್ದ ಯುವಕ ಬೇರಾರೂ ಅಲ್ಲ, ನಟಿಯ ಬಾಯ್ ಫ್ರೆಂಡ್ ವೈಶಾಖ್ ಅನ್ನೋದು ಗೊತ್ತಾಗಿದೆ. ವಿಷಯ ತಿಳಿದ ಪೊಲೀಸರು ಸೀದಾ ವೈಶಾಖ್ ಮನೆಗೆ ಹೋಗಿ ಅರೆಸ್ಟ್ ಮಾಡಿ ಕೋರ್ಟ್ಗೂ ಹಾಜರುಪಡಿಸಿದ್ದಾರೆ. ಬ್ಲಾಕ್ ಮೇಲ್ ಲೆಟರ್ ಕೊರಿಯರ್ ಮಾಡಿದ್ದ ಕೃಷಿ ಬಾಯ್ ಫ್ರೆಂಡ್ ವೈಶಾಖ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಈ ಕೃಷಿ ತಾಪಂಡ ಮತ್ತು ಬಾಯ್ ಫ್ರೆಂಡ್ ಬ್ಲಾಕ್ ಮೇಲ್ ಲೆಟರ್ ಕತೆ ಬಯಲಿಗೆ ಬಂದಿದ್ದೇಗೆ ಅನ್ನೋದನ್ನ ಒಂದು ರಣರೋಚಕ ಕಥೆಯಾಗಿದೆ. ಬನಶಂಕರಿ ಬಳಿಯ ಬ್ಲೂ ಡಾಟ್ ಕೊರಿಯರ್ ಮೂಲಕ ಪತ್ರ ರವಾನೆ ಮಾಡಿದ್ದ ಕೃಷಿ ಬಾಯ್ ಫ್ರೆಂಡ್ ವೈಶಾಖ್ ಲೆಟರ್ ಕೊರಿಯರ್ ಮಾಡಲು ಗ್ಯಾರೇಜ್ ಹುಡುಗನನ್ನ ಬಳಸಿಕೊಂಡಿದ್ದ. ಪೊಲೀಸರ ದಿಕ್ಕು ತಪ್ಪಿಸಲು ಬೇರೆ ಕಡೆಯಿಂದ ಕೊರಿಯರ್ ಮಾಡಿಸಿದ್ದ. ತನಿಖೆಗೆ ಇಳಿದ ಪೊಲೀಸರಿಂದ ಮೊದಲು ಗ್ಯಾರೇಜ್ ಬಾಲಕನನ್ನ ವಶಕ್ಕೆ ಪಡೆದು ಚಾಲಕನ ವಿಚಾರಣೆ ನಡೆಸಿದಾಗ ಬಾಸ್ ಹೇಳಿದ್ದಕ್ಕೆ ಕೊರಿಯರ್ ಮಾಡಿದೆ ಎಂದಿದ್ದ ಬಾಲಕ. ಬಾಸ್ ಯಾರು ಎಂದು ಕೇಳಿದಾಗ ವೈಶಾಖ್ ಹೆಸರು ಹೇಳಿದ್ದ. ಅರೆಸ್ಟ್ ಆಗಿರೋ ವೈಶಾಖ್ ಹಿನ್ನೆಲೆ ಏನು? ಉದ್ಯಮಿ ಎವಿಆರ್ಗೆ ಬ್ಲಾಕ್ ಮೇಲ್ ಪತ್ರ ಕಳಿಸಿದ್ದೇಕೆ? ಎವಿಆರ್ ಬೆದರಿಸಿ ಕೋಟಿ ಕೋಟಿ ಸುಲಿಗೆಗೆ ನಿಂತಿದ್ದೇಕೆ ಅಂತ ಪೊಲೀಸರು ಕೆದಕಿದಾಗ ಬಯಲಿಗೆ ಬಂದಿದ್ದೇ ಕೃಷಿ ತಾಪಂಡ ಹೆಸರು. ನಾನು ನಟಿ ಕೃಷಿ ತಾಪಂಡ ಬಾಯ್ ಫ್ರೆಂಡ್ ಎಂದು ವೈಶಾಖ್ ಹೇಳಿಕೊಂಡಿದ್ದಾನೆ. ಕೃಷಿ ತಾಪಂಡ ಜೊತೆ ಹಲವು ಫೋಟೋಗಳಲ್ಲಿ ಕಾಣಿಸಿಕೊಂಡಿರುವುದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಇದೆಲ್ಲದಕ್ಕೂ ಮಿಗಿಲಾಗಿ ಸ್ವತಃ ಕೃಷಿ ತಾಪಂಡ ಮನೆಯಲ್ಲೇ ಬಂಧಿತ ಆರೋಪಿ ವೈಶಾಖ್ ಮೊಬೈಲ್ ಸಿಕ್ಕಿರುವುದು ಕತೆಗೆ ಮತ್ತೊಂದು ತಿರುವು ಸಿಕ್ಕಿದೆ. ಈ ಕೇಸ್ನಲ್ಲಿ ಕೃಷಿ ತಾಪಂಡ ಕೈವಾಡವಿರುವುದು ಸಾಕ್ಷಿ ಸಮೇತ ಬಯಲಾಗಿದೆ. ಪೊಲೀಸರು ಇಷ್ಟು ಮಾತ್ರ ತನಿಖೆ ನಡೆಸಿಲ್ಲ. ಮುಂದೆ ಹೋಗಿ ಬಂಧಿತ ವೈಶಾಖ್ ಎವಿಆರ್ ಹಾಗೂ ನಟಿ ಕೃಷಿ ತಾಪಂಡ ಕೇಸ್ಗೂ ಲಿಂಕ್ ಇದೆಯಾ? ನಿಜಕ್ಕೂ ಬ್ಲಾಕ್ ಮೇಲ್ ಕೇಸ್ನಲ್ಲಿ ಕೃಷಿ ಕೈವಾಡವಿದೆಯಾ? ಕೃಷಿನ ಇಂಪ್ರೆಸ್ ಮಾಡೋಕೆ ವೈಶಾಖ್ ತಾನೇ ಲೆಟರ್ ಕಳಿಸಿದ್ನ? ವೈಶಾಖ್ ಹೇಳುವಂತೆ ನಿಜಕ್ಕೂ ಆತ ನಟಿ ಕೃಷಿ ತಾಪಂಡ ಬಾಯ್ ಫ್ರೆಂಡ? ಎವಿಆರ್ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಸಂಚು ರೂಪಿಸಿದ್ರ ವೈಶಾಖ್? ನಟಿ ಕೃಷಿ ತಾಪಂಡಾಗೆ ವೈಶಾಖ್ ಕಳಿಸಿರೋ ಬೆದರಿಕೆ ಪತ್ರದ ಬಗ್ಗೆ ಗೊತ್ತಿತ್ತ? ವೈಶಾಖ್ ಬೆದರಿಕೆ ಹಾಗೂ ಸುಲಿಗೆ ಪತ್ರದಲ್ಲಿ ನಟಿ ಪಾತ್ರವೇನು? ಈ ಹಿಂದಿನ ಕೇಸ್ ಒಂದರಲ್ಲೇ ಎವಿಆರ್ ಮೇಲೆ ಗಂಭೀರ ಆರೋಪ ಮಾಡಿದ್ದ ನಟಿಯ ಪ್ರಕರಣಕ್ಕೂ ಈಗಿನ ಹೊಸ ಕೇಸ್ಗೂ ಸಂಬಂಧ ಇದೆಯಾ? ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿಯೇ ವೈಶಾಖ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಟಿ ಕೃಷಿ ತಾಪಂಡಾಗೂ ಪೊಲೀಸರು ನೋಟಿಸ್ ಕಳುಹಿಸಿದ್ದಾರೆ. ಒಟ್ಟಾರೆ ಸದ್ಯ ಪ್ರಕರಣದ ಬಗ್ಗೆ ಎಚ್ಎಎಲ್ ಪೊಲೀಸರು ಸಮಗ್ರ ತನಿಖೆ ನಡೆಸುತ್ತಿದ್ದು, ಸದ್ಯ ಬಂಧಿತ ವೈಶಾಖ್ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಆರೋಪಿ ವೈಶಾಖ್ ಮೊಬೈಲ್ ಸಿಕ್ಕಿರೋ ಹಿನ್ನೆಲೆ ಕೃಷಿಗೂ ನೋಟಿಸ್ ಕಳಿಸಿದ್ದಾರೆ. ಈ ಹಿನ್ನೆಲೆ ನಟಿ ಕೃಷಿ ತಾಪಂಡಾಗೂ ಅರೆಸ್ಟ್ ಆಗೋ ಭೀತಿ ಎದುರಾಗಿದೆ. ಈ ಕೇಸ್ ಯಾವ ಹಂತ ತಲುಪುತ್ತೆ, ಈ ಬಗ್ಗೆ ಕೃಷಿ ತಾಪಂಡ ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಮೀಟರ್ ಬಡ್ಡಿ ದಂಧೆ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ತಾರ್ ಜೀಪ್ನಲ್ಲಿ ರೌಂಡ್ಸ್ ಹಾಕೊಂಡು ಬಿಂದಾಸ್ ಆಗಿದ್ದ ಮಾಜಿ ರೌಡಿ ಶೀಟರ್ ಬುಲೆಟ್ ರಾಣಿ ಲೇಡಿ ಡಾನ್ ಅಶ್ವಿನಿ ಗೌಡ ಈಗ ಉದ್ಯಮಿ ಕಿಡ್ನಾಪ್ ಕೇಸಲ್ಲಿ ಅಂಧರಾಗಿದ್ದಾಳೆ.